ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಶಾಂತಿ ಮೀನಾ ಹತ್ರ ಮಾತಾಡ್ತಾ ಇದ್ದಾಳೆ. ಅಲ್ಲಿ ನೋಡಿ ನಿಮ್ಮ ತಮ್ಮನ ಮುಖ ಕಳ್ಳನ ಕಳೆ ಎದ್ದು ಕಾಣ್ತಾ ಇದೆ ಅಂತ ಶಾಂತಿ ಹೇಳ್ತಾಳೆ. ಬೀಗ್ರೆ ದಯವಿಟ್ಟು ಈ ಥರ ಮಾತಾಡಬೇಡಿ ಅಂತ ಕುಸುಮ ಹೇಳ್ತಾಳೆ. ಯಾರೇ ನಿನ್ನ ಬಿಗ್ರು ನನ್ನ ಆ ಥರ ಕರಿಬೇಡ್ದು ಹೇಳಿಲ್ಲ, ಎಂಥ ಮನೆಯಿಂದ ಸಂಬಂಧವನ್ನು ಬಿಟ್ಟಿದ್ದೇವೆ ನಾವು ಅಂತ ಹೇಳ್ತಾರೆ. ಹೆಣ್ಣು ಸ್ಟಾರ್ ಥರ ಬರಬೇಕು, ಗ್ಯಾಂಗ್ಸ್ಟಾರ್ ಥರ ಅಲ್ಲ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾವು ಯಾವ ದುಡ್ಡು ತೆಗೆದುಕೊಂಡಿಲ್ಲ ಅಂತ ಮಂಜ ಹೇಳ್ತಾಳೆ. ಅಯ್ಯೋ ನೀ ತೆಗೆದುಕೊಂಡೇ ಬಿಡಪ್ಪ, ದುಡ್ಡಿಗೆ ರೆಕ್ಕೆ ಬಂದು ಹಾರು ಹೋಗಿದೆ ಅಂತ ಹೇಳಿದ್ದಾರೆ. ಅದೇನು ಅಂತ ಸಂಬಂಧ ಬೆಳೆಸ್ಬಿಟ್ಟಿದ್ವಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಸೂರ್ಯ ಇಬ್ಬರು ಬರ್ತಾರೆ. ಕುಸುಮಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಅತ್ತೆ ಏನಿದು ಫ್ಯಾಮಿಲಿ ಸಮೇತ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಮಂಜ ಏನು ಕಾಲೇಜಿಗೆ ಹೋಗದೆ ಇಲ್ಲಿಗೆ ಬಂದ್ಯಾ ಅಂತ ಸೂರ್ಯ ಕೇಳ್ತಾನೆ. ಯಾಕಂದರೆ ಕದ್ದಿರೋ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಬಂದಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಮಾವ ಅತ್ತೆ ಫೋನ್ ಮಾಡಿ ಇಲ್ಲಿ ದುಡ್ಡು ಕೊಡೋದಕ್ಕೆ ಕರೆಸಿದ್ದಾರೆ ಹೇಳ್ತಾರೆ. ಅತ್ತೆ ಯಾರಾದರೂ ಕರೆದ್ರಂತ ಸುಮ್ಮನೆ ಬರಬಾರ್ದು ಅಂತ ಸೂರ್ಯ ಹೇಳ್ತಾನೆ. ಹಲೋ, ಕಳ್ತನ ಮಾಡಿರೋದು ನನ್ನ ದುಡ್ಡು, ಅಳಿಯ ತೊಳಿಯ ಮನೆ ತೊಳಿಯ ಅಂತ ಕೇಳಿದ್ದೆ. ಇಡೀ ಮನೆಯವರೆಲ್ಲ ನನ್ನ ಮನೆಯನ್ನೆಲ್ಲ ತೊಳೆದು ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೊಟ್ಟೆಲ್ಲ ಹುರಿದೋಗ್ಲಿ, ಯಾವ್ಯಾವ ಸ್ಟೇಷನಲ್ಲಿ ಯಾವ ಥರ ಕೇಸ್ ಇದೆ ಅಂತ ಶಾಂತ ಹೇಳ್ತಾಳೆ. ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ಬಾರ್ದು, ಆದರೆ ಗೊತ್ತಿದ್ದು ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ರಂಗನಾಥ್ ಹೇಳ್ತಾಳೆ. ಸುಮ್ಮನೆ ನನ್ನ ದುಡ್ಡನ್ನು ಕೂಡ ಕೇಳಿಬಿಡಿ ಅಂತ ಹೇಳ್ತಾಳೆ. ಇಲ್ಲಾಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಗ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಮಾವ ಸತ್ಯವಾಗ್ಲೂ ನಾನು ಯಾವ ದುಡ್ಡು ತೆಗೆದುಕೊಂಡಿಲ್ಲ, ನಾನು ದುಡ್ಡು ಕದ್ದಿಲ್ಲ ಮಾವ ಅಂತ ಹೇಳ್ತಾನೆ. ಅದು ಸುಮ್ಮನೆ ಕ್ಷಮೆ ಕೇಳೋದಕ್ಕೆ ಬಂದೆ ಅಂತ ಮಂಜ ನೀನು ತಪ್ಪು ಮಾಡಿಲ್ಲ ಅಂದರೆ ಮನಸ್ಸಾಕ್ಷಿ ಗೊತ್ತಾದರೆ ಸಾಕು ಕಣೋ ಅಂತ ದೇವ್ರ ಮೇಲೆ ಏನು ಆಣೆ ಇಟ್ಕೊಂಡು ಫಸ್ಟ್ ಆಫ್ ಆಲ್ ನೀ ಕದ್ದಿದ್ದಾದರೆ ನಾನು ನಂಬೋದೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಇವ್ರು ಬಂದಮೇಲೆ ದುಡ್ಡು ಕಾಣ್ತಾ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಮನೆಗೆ ಬಂದು ಹೋಗಿದ್ದಾನೆ ಅಂತ ಅವನೇ ಯಾಕೆ ಕಳ್ತನ ಮಾಡ್ತಾನೆ ಅಂತ ಸುಮ್ಮನೆ ಆಪಾದನೆ ಮಾಡಬಾರ್ದು ಅಂತ ನೋಡಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣೀಕರಿಸಿ ನೋಡು ಅಂತ. ನೀನು ದೊಡ್ಡ ಮನೆ ಹುಡುಗಿ, ಓದ್ಕೊಂಡಿರೋಳು, ನೀನು ಈ ಥರ ಅಪಾರ್ಥ ಮಾಡೋದು ಸರಿಯಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ ಇಲ್ಲ ಅಂದರೆ ಏನೇ ಅರ್ಥ ಅಂತ ಶಾಂತಿ ಹೇಳ್ತಾಳೆ. ಬೈಕ್ ಕಂದಿದ್ದಾನೆ, ಒಪ್ಕೊಂಡಿದ್ದಾನೆ, ಬೈಕ್ ಕದ್ದಿರೋದು ಅಂತ ಒಪ್ಕೊಂಡು ಅಂತ ಹೇಳ್ತಾನೆ. ಅವ್ರ ಮುಖ ನೋಡು, ಪಾಪ ಅನಿಸ್ತಾ ಇಲ್ವಾ? ಅವ್ರನ್ನ ಕರೆದು ಅವಮಾನ ಮಾಡ್ತಾ ಇರ್ತೀಯ. ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಅವನಿಗೊಂದು ಭವಿಷ್ಯ ಇದೆ, ಅವನು ಯಾಕೆ ಭವಿಷ್ಯ ಹಾಳು ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ಓದಿ ಊರೇ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾನೆ. ಕನಕ ಬಾ ಇಲ್ಲಿ ಅಂತ ಹೂ ಕೊಡೋ ನೆಪದಲ್ಲಿ ಮನೆಗೆ ಬಂದು ಹೋಗ್ತಾ ಇದ್ನಲ್ಲ, ಯಾವುದ್ಯಾವುದು ಸಾಮಾನು ಮನೇಲಿದೆ ಅಂತ ಶಾಂತಿ ಹೇಳ್ತಾಳೆ. ಅದೇ ಅವು ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾನೆ, ನೀವೇನು ಕಳ್ಳರು ಅಂತ ಹೇಳೋದವನಿಗೆ ಅಂತ ಕನಕ ಹೇಳ್ತಾಳೆ. ಏನೇ ನನ್ನ ಮೇಲೆ ಕೂಗಾಡ್ತೀಯ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಲಿಮಿಟ್ ಮೀರಿ ಮಾತಾಡ್ತಾ ಇದೆಯಾ, ನಮ್ಮ ಮನೇಲಿ ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಅವರೆಲ್ಲ ಕರೆದು ಅವಮಾನ ಮಾಡ್ತಿದ್ದೀಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕರೆಕ್ಟ್, ಇವರಿಗೆಲ್ಲ ಅವಮಾನ ಮಾಡಬಾರ್ದು, ಕರೆದು ಪ್ರಶಸ್ತಿ ಕೊಡಬೇಕು ಅಂತ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಹೆಣ್ಣಾಗಿ ಮನೋಜ್ಗೆ ಅಂತ ಒಳ್ಳೆ ಸಂಬಂಧನ ತಂದಿದ್ದೇವೆ, ಆದರೆ ನೀವು ಗಂಡಸಾಗಿ ಅಂತ ಕಿತ್ತೋದವ್ರನ್ನ ಗಂಟಾಕಿದ್ದೀರಿ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ, ನಮ್ಮ ಕುಟುಂಬದ ಬಗ್ಗೆ ಆ ಥರ ಮಾತಾಡಿದ್ರೆ ಸರಿ ಇರಲ್ಲ, ನೀವು ಕಣ್ಣಾರೆ ನೋಡಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ತಪ್ಪು ನಂದೇ ಕಣೆ, ಬೀದಿ ಎಲ್ಲ ಹೋಗೋರೆಲ್ಲ ಮನೆಗೆ ಬಂದಾಗ ನಾವು ಹುಷಾರಾಗಿರಬೇಕು ಅಂತ ಹೇಳ್ತಾನೆ. ಬಾಯಿ ಮುಚ್ಕೊಂಡಿರೆ ಅಂತ ಶಾಂತಿ ಅಂತ ರಂಗನಾಥ್ ಅವ್ರು ಶಾಂತಿಗೆ ಹೇಳ್ತಾರೆ. ಬೀಗ್ರೆ ಇವರು ಬೈಕ್ ಕದ್ದಿದ್ದ, ಆದರೆ ತಪ್ಪೆ, ಅದನ್ನು ಸರಿ ಅಂತ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ಕೊಂಡು ಬಾ ಅಂತ ಕುಸುಮ ಹೇಳ್ತಾರೆ. ಸುಮ್ಮನಿರು, ಇಲ್ಲಿ ಕ್ಷಮೆ ಕೇಳೋಕ್ಕೆ ಕಳಿಸಿರಲಿಲ್ಲ, ಕಳ್ತನ ಮಾಡೋದಕ್ಕೆ ಕಳಿಸಿದ್ಯಾ, ನೀನೇ ಈ ಗ್ಯಾಂಗ್ಗೆ ಲೀಡರ್ ಅಂತ ಅನಿಸುತ್ತೆ, ನೀ ಏನು ಹೇಳ್ತೀಯ ಅದನ್ನೇ ಫಾಲೋ ಮಾಡೋದು ಅಂತ ಶಾಂತಿ ಹೇಳ್ತಾರೆ. ಅಪ್ಪ ಇವರು ಓವರಾಗಿ ಮಾತಾಡ್ತಾ ಇದ್ದೀರಪ್ಪ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಆ ಥರ ಅವರಿಗೆಲ್ಲ ಸುಮ್ಮನಿರೋಕ್ಕೆ ಹೇಳಿರೋದು, ನಿಮ್ಮ ಬಾಮೈದಿಗೆ ಸುಮ್ಮನಿರೋಕ್ಕೆ ಹೇಳಿರೋದು, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಯಾಕಪ್ಪ ಕದ್ಯ ಅಂತ ರೋಹಿಣಿ ಹೇಳ್ತಾಳೆ. ಪೌಡ್ರಮ್ಮ ಬಾಯಿದೆ ಅಂತ ಹಾಗೆ ಮಾತಾಡ್ತಾ ಇದೀಯಾ, ಇವಾಗ ಬಂದಿದ್ಯಾ ಬುದ್ಧಿ ಹೇಳೋದಕ್ಕೆ ನೀನು
ನಿನ್ನ ಗಂಡ ಅಭ್ಯಾಸ ಮಾಡ್ಕೊಂಡು ಹೋದ್ನಲ್ಲ 27 ಲಕ್ಷ, ಒಂದಿನ ಆದರೂ ಮಾವ ಕಷ್ಟಪಟ್ಟಿರೋದು ಅವ್ರಿಗೆ ಹೋಗಿ ವಾಪಸ್ ಕೊಡು ಅಂತ ಹೇಳಿದ್ದೀರಾ? ಏನೋ ದೊಡ್ಡವ್ರು ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಇರೋಣ ಅಂತ ಇದ್ದರೆ ಇಲ್ಲಿ ನಡೀತಾ ಇರೋದು ಬಾಯಿ ಮುಚ್ಕೊಂಡು ನೋಡ್ತಾ ಇರಬೇಕು ಅಂತ ಸೂರ್ಯ ಹೇಳ್ತಾರೆ. ಏನು ಅತ್ತಿಗೆ ಅನ್ನೋ ಮರ್ಯಾದೆ ಇಲ್ಲ ಅಂತ ಶಾಂತಿ ಹೇಳ್ತಾರೆ. ಸರಿಯಾಗಿಲ್ಲ ಅಂತಲೇ ಹೇಳ್ತಾ ಇರೋದು. ಲಿಮಿಟ್ ಮೀರಿ ಯಾರಾದರೂ ಸರಿ ಮಾತಾಡಬಾರ್ದು. ಹೆಣ್ಮಗುವಾಗಿ ಇಷ್ಟು ದಿನ ಆಯಿತು ಬಂದು, ಯಾವತ್ತಾದರೂ ಮನೆ ಎದುರುಗಡೆ ನೀರು ಹಾಕಿರೋದನ್ನು ನೋಡಿದ್ಯಾ? ಮನೆಗೆ ಬಂದವರಿಗೆ ಕಣ್ಣೀರು ಹಾಕಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ ಈ ಥರ. ಶಾಂತಿ, ಇದೆಲ್ಲ ಹೇಳು ತಪ್ಪು ಕಣೆ, ಮರೆತು ಎಲ್ಲೋ ಇಟ್ಟಿದ್ಯಾ, ನೀ ಮರೆತು ಬಿಟ್ಟಿದ್ಯಾ ಅಂತ ರಂಗನಾಥ್ ಅವರಿಗೆ ಹೇಳ್ತಾರೆ. ಇನ್ನೇನು ಹೋಗಿದ್ಯೋ ಏನೋ ಈ ಮನೆಯಲ್ಲಿ ಅಂತ ಶಾಂತಿ ಹೇಳ್ತಾಳೆ. ಕೈ ಮುಗಿದು ಕೇಳ್ಕೊಳ್ತೀನಿಮ್ಮ, ನಾವು ಹಾಗಲ್ಲಮ್ಮ, ಹಸಿವಿನಿಂದ ಸತ್ತೋಗ್ತೀವಿ ಹೊರತು ಇನ್ನೊಬ್ಬರ ಕಡೆ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಕುಸುಮ ಹೇಳ್ತಾಳೆ. ಕಳ್ಳ್ರಿ ಯಾವತ್ತಾದರೂ ಕಳ್ಳ ಅಂತ ಒಪ್ಕೊಳ್ತಾರೆ? ಇಂಥ ಡೈಲಾಗ್ ಬೇಜಾನ್ ನೋಡಿದ್ದೀನಿ ನಾನು ಅಂತ ಹೇಳ್ತಾನೆ. ಈ ಮನುಜ ಪೊಲೀಸ್ರಿಗೆ ಕಾಲ್ ಮಾಡು ಅಂತ ಶಾಂತಿ ಹೇಳ್ತಾಳೆ. ಪೊಲೀಸ್ಗೆ ಯಾಕಮ್ಮ ಅಂತ ಮನೋಜ್ ತುಂಬ ಭಯ ಪಡ್ತಾನೆ. ಅವ್ರು ಬಂದು ಎರಡು ಬಿಟ್ಟರೆ ಸತ್ಯ ಭಯಬಿಡ್ತಾರೆ ಅಂತ ಹೇಳ್ತಾರೆ. ಪೊಲೀಸ್ ಬಂದ್ರೇ ನಿಜವಾದ ತಪ್ಪು ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ. ಪೊಲೀಸ್ ಫೋನ್ ಮಾಡು. ಅತ್ತೆ, ನೀವೇನು ಹೆದರ್ಕೋಬೇಡಿ, ಪೊಲೀಸರು ಬರಲಿ. ಮನೋಜ್ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ರೋಹಿಣಿಗೆ ಮನೋಜ್ಗೆ ಹೇಳ್ತಾರೆ ಫೋನ್ ಮಾಡಿ ಅಂತ. ಪೊಲೀಸ್ ಅಂತ ಹೇಳೋದಿಗೆ ಮಿಸ್ಟರ್ ಮನೋಜ್ ಅಂತ ಕೂಗಿದಾಗ ಹೊರಗಡೆ ಬಂದು, ನೀವು ಅಂಡಮಾನ್ ಟಿಕೆಟ್ ಬುಕ್ ಮಾಡಿದ್ರಲ್ಲ, ನಾವು ಕೊಟ್ಟೋಗೋಣ ಅಂತ ಬಂದಿದ್ದೆ. ನೀವು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಲ್ಲ, ಮಿಕ್ಕಿದ್ದು ಇಷ್ಟು ಉಳಿದಿದೆ ಅಂತ ಕೊಡ್ಲಿಕ್ಕೆ ಬರ್ತಾರೆ. ಸೂರ್ಯ ನೋಡಿ ಶಾಕ್ ಆಗಿರ್ತಾರೆ. ನಿಂತ್ಕೊಳ್ಳು ಸೂರ್ಯ ಹೇಳ್ತಾರೆ. ಟಿಕೆಟ್ನ ರೂಮಲ್ಲಿ ಇಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಮುಚ್ಕೊಂಡು ನಿಂತ್ಕೊಳ್ಳೋ, ಜಾಸ್ತಿ ಡವ್ ಮಾಡಬೇಡ. ದುಡ್ಡಿನ ಕವರನ್ನು ಬಲವಂತವಾಗಿ ಕಿತ್ಕೊಳ್ತಾನೆ ಸೂರ್ಯ. ವಾಸುದೇವ, ನಿನಗೆ ಯಾವಾಗ ದುಡ್ಡು ಕೊಟ್ಟ? ಡ್ಯಾಡಿ ನೋಡು ಇದೇ ಕವರ ಅಂತ ಸೂರ್ಯ ಹೇಳ್ತಾರೆ. ಕವರ್ ತೋರಿಸ್ತಾರೆ. ಅಮ್ಮ, ಇದೇ ನೋಡಿ ಟ್ವಿಸ್ಟು, ಇವರೇ ರೇಪಿಸ್ಟು. ಎಲ್ಲರಿಗೂ ಗೊತ್ತಾಯ್ತಾ? ದುಡ್ಡನ್ನು ಯಾರು ದೇಪಿರೋದು? ದೇವ್ರಿಗೆ ಹೂ ಕೇಳಿರೋದು. ಇವ್ರನ್ನೆಲ್ಲರನ್ನು ಕರೆಸಿ ತಪ್ಪು ಮಾಡಿಬಿಟ್ಟು ಅಂದ್ಕೊಂಡೆ. ನೀವು ಒಳ್ಳೆ ಕೆಲಸ ಮಾಡಿದ್ಯಾ? ಎಲ್ಲರ ಮುಂದೆನೂ ಕಳ್ಳ ಯಾರು ಅಂತ ಸಿಕ್ಬಿದ್ದ. ಡ್ಯಾಡಿ, ನಾ ಅವತ್ತೇ ಹೇಳಿದ್ದೆ 27 ಲಕ್ಷಕ್ಕೆ ಇನ್ನೊಂದು 1 ಲಕ್ಷ ಸೇರಿ ವಸೂಲಿ ಮಾಡ್ಕೊ ಅಂತ ಸೂರ್ಯ ಹೇಳ್ತಾರೆ. ಅತ್ತೆ, ಪೊಲೀಸ್ಗೆ ಇನ್ನೂ ಫೋನ್ ಮಾಡಿಲ್ಲ, ನಾ ಮಾಡಲ ಅಂತ ಹೇಳ್ತಾರೆ. ಖಾಲಿ ಕೈಯಲ್ಲಿ ಬಂದಿದ್ವಿ ಅಂತ ಹೇಳ್ತಾ ಇದ್ರಿ, ಎಲ್ಲಿದೆ ಏನು ಅಂತ ಗೊತ್ತಾಯ್ತಾ? ಕಂಡವ್ರ ಮನೆ ಮಕ್ಕಳನ್ನ ಕಳ್ಳ, ನೀಚ, ದರಿದ್ರ ಅಂತ ಕರೆಯೋದು ತಪ್ಪು ಅಂತ ಈಗ ಗೊತ್ತಾಯ್ತಾ? ಯಾರು ನೀಚ, ಕಳ್ಳ, ದರಿದ್ರ ಅಂತ ಹೇಳ್ತಾರೆ. ನಾನು ಬೈಕ್ ಕದ್ದಿದ್ದು ನಿಜ, ಆದರೆ ಅದಕ್ಕೋಸ್ಕರ ನಮ್ಮ ತಂದೆಯವ್ರನ್ನೇ ಕಳ್ಕೊಂಡೆ ಅಂತ ಹೇಳ್ತಾರೆ. ನಮ್ಮ ಅಪ್ಪನ ಮೇಲೆ ಆಣೆ. ಮಂಜ ಹೇಳ್ತಾರೆ, ಯಾಕೆ ಆ ಪುಣ್ಯಾತ್ಮನ ಮೇಲೆ ಆಣೆ ಮಾಡ್ತಿದ್ನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇದು ನನ್ನ ಕರ್ಮ ಅಂತ ರಂಗನಾಥ್ ಅವರು. ಶಾಂತಿ, ಒಳ್ಳೆಯವರು ಕೆಟ್ಟವರು ಯಾರು ಅಂತ ಈಗ ಗೊತ್ತಾಯ್ತಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸತ್ಯ ಏನು ಅಂತ ಗೊತ್ತಾಯಿತು ಬೀಗ್ರೆ ಅಂತ ಹೇಳ್ತಾರೆ. ನಾನು ನನ್ನ ಮಕ್ಕಳನ್ನ ಕೂಲಿ ಮಾಡಿ ಸಾಕಿದ್ದೀವಿ, ನಮಗೆ ಬಡತನ ಬರೆದ್ರು, ಆದರೆ ಕಳ್ತನ ಬರೆದಿಲ್ಲ ದೇವರು ಅಂತ ಕುಸುಮ ಅವರು ಹೇಳ್ತಾರೆ. ಈ ಥರ ದೊಡ್ಡ ಮನೆ ಕಟ್ಟಿ ಹಾಯಾಗಿ ಮನಗ್ತೇವೆ, ಆರಾಮ್ ಇರ್ತಿದ್ವಿ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾ ಇದ್ದೀರಾ, ಆದರೆ ಒಂದು ದಿನ ಯಾವತ್ತಾದರೂ ಅವಮಾನ ಮಾಡಿ ಮಾತಾಡಿದ್ದೀವ? ಸಂಸ್ಕಾರ ಬೀಗ್ರೆ, ಸಂಸ್ಕಾರ ಅಂತ ಕುಸುಮ ಹೇಳ್ತಾರೆ. ಬಿಡಮ್ಮ, ನೊಂದ್ಕೋಬೇಡ, ದೊಡ್ಡ ಕಳ್ಳ ಮನೆಯಲ್ಲೇ ಇರೋರು ಯಾರು ಅಂತ ಗೊತ್ತಾಯಿತು. ತಪ್ಪು ನಿಮ್ಮ ಮಗ ಮಾಡಿಲ್ಲ, ನಮ್ಮನೆ ಮಗಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರ. ಶಾಂತಿ ರಂಗನಾಥ್ ಮುಖ ನೋಡ್ತಾ ಇರ್ತಾರೆ. ನನ್ನ ಕಡೆ ನೋಡಬೇಡ, ಪ್ರಾರಬ್ಧಗಳು ನೀವುಗಳು ತಪ್ಪು ಮಾಡಿ ನಾವು ತಲೆ ತಗ್ಗಿಸೋ ಹಾಗೆ ಮಾಡ್ತಾಯಿದ್ದಾರೆ. ಆದರೆ ಈಗ ಅವ್ರು ಹೇಳೋದೆಲ್ಲ ಕೇಳಿಸ್ಕೋಬೇಕು. ಚೀಮಾರಿ ಹಾಕ್ತಾ ಇದ್ದಾರೆ, ಹಾಕ್ಸ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾಡದೇ ಇರೋ ತಪ್ಪಿಗೆ ಇಷ್ಟೆಲ್ಲ ಅವಮಾನ ಮಾಡಿ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಮೀನಾ ಹೇಳ್ತಾನೆ. ಸುಮ್ಮನೆ ಇರದೆ ಏನು ಮಾಡ್ತಾರೆ ಅಂತ ಸೂರ್ಯ ಅವರು ಹೇಳ್ತಾರೆ. ದೊಡ್ಡ ಮನುಷ್ಯ,
ಈ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದೆ ಇರೋ ಥರ ಕಳ್ಳನಿಗೆ ನುಂಗನಂಗೆ ನಿಂತಿದ್ಯಲ್ಲ ಅಂತ ಸೂರ್ಯ ಹೇಳ್ತಾರೆ. ಈಗಲಾದರೂ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ವಾ ಅಂತ ಹೇಳ್ತಾರೆ. ಮತ್ತು ಈ ಮೇಕಪ್ ಕಿಟ್ಟು ನೀನು ಮಾತಾಡಮ್ಮ ಅಂತ ಸೂರ್ಯ ಅವರು ಹೇಳ್ತಾರೆ. ಬಾಯಿ ಮುಂದೆ ಫುಡ್ಡು, ಮನೋಜನ ಮುಂದೆ ದುಡ್ಡು ಇಟ್ಬಿಟ್ರೆ ಸಾಕು ಅಂತ ಸೂರ್ಯ ಅವರು ಹೇಳ್ತಾರೆ. ರೋಹಿಣಿ ಯಾಕೆ ನೀವು ಈ ಥರ ಮಾಡಿದ್ರಿ ಅಂದರೆ ಅವರೇ ಗಂಡಂಗೆ ಕೇಳ್ತಾರೆ. ಅದು ಅಂತ ಬಾಯಿ ಹೊಳಿಸ್ತಾ ಇರ್ತಾರೆ ಮನೋಜ್ ಅವರು. ನಿನ್ನ ಹೆಂಡತಿ ಇಲ್ಲಿ ಇಲ್ಲದೇ ಇದ್ದಿದ್ರೆ ಬೇರೆ ಗತಿ ಆಗ್ತಾಯಿತ್ತು ಅಂತ ರಂಗನಾಥ್ ಹೇಳ್ತಾರೆ ಮಗನಿಗೆ. ನೀನು ಇವತ್ತೇ ಆ ದುಡ್ಡು ಎಲ್ಲಿಂದ ತೆಗೆದೆ, ಯಾಕೆ ತೆಗೆದೆ ಅಂತ ಹೇಳದೇ ಇದ್ದರೆ ಬಿಡೋದಿಲ್ಲ ಅಂತ ಹೇಳ್ತಾರೆ.